ರಾಗ ಸರಸ್ವತಿ. ಸರಸ್ವತ್ಯೋ ಸೂಕ್ತಿರಮೃತಲಹರಿ ಕೌಶಲಹರಿ ಪಿಬನ್ ಶರ್ವಾಣಿ ಶ್ರವಣಚಲಿಕಾಭ್ಯಾಂ ಅವಿರಲಂ ಚಮತ್ಕಾರ ಶ್ಲಾಘಾ ಚಲಿತ ಶಿರಸಃ ಕುಂಡಲಗಣೋ ಝಣತ್ಕಾರೈಸ್ತಾರೈಃ ಪ್ರತಿವಚನಮಾಚಷ್ಟ ಇವತೆ ಝಣತ್ಕಾರೈಸ್ತಾರೈಃ ಪ್ರತಿವಚನಮಾಚಷ್ಟ ಇವತೆ ತವ ಕರುಣವೆಂಬ ಅಮೃತಲಹರಿ ಸೌಭಾಗ್ಯವಂ ಪ್ರವಹಿಸುವ ನಲ್ನುಡಿಗಳಂ ಶ್ರವಣ ಸಂಪುಟದೊಳು ಅವಿರತದೆ ಪಾನವಂ ಗೈಯುತ್ತಲೇ ಆಶ್ಚರ್ಯದಿಂದೇ ತಲೆದೂಗುತ್ತಿರ್ಪ ಪ್ರವಿಮಳ ಸರಸ್ವತಿಯ ಕುಂಡಲ ಝಣತ್ಕಾರರವದಿಂದಲೇ ಅನುಮೋದಿಪಂತೆ ರಂಜಿಸುತ್ತಿರ್ಪುದು ಅವಧರಿಸಿ ಶಿವಹೃದಲ್ಲಾಸಿನಿ ಶಿವಹೃದಲ್ಲಾಸಿನಿ ಶರ್ವಾಣಿ ಭಕ್ತಜನ ಸಂರಕ್ಷಿಣಿ ಭಕ್ತಜನ ಸಂರಕ್ಷಿಣಿ ಸರಸ್ವತಿ ಭಕ್ತಜನ ಸಂರಕ್ಷಿಣಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಶಂಕರ ಭಗವತ್ಪಾದರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಸೌಂದರ್ಯ ಲಹರಿಯ 60ನೆಯ ಶ್ಲೋಕವನ್ನು ಈಗ ನಾವು ಅವಲೋಕನ ಮಾಡೋಣ. ಸರಸ್ವತ್ಯಾ ಸೂಕ್ತಿರಮೃತಲಹರಿ ಕೌಶಲಹರಿ ಪಿಬಂತ್ಯಾ ಶರ್ವಾಣಿ ಶ್ರವಣಚುಲುಕಾಭ್ಯಾಮವಿರಲಂ ಚಮತ್ಕಾರ ಶ್ಲಾಘಾ ಚಲಿತ ಶಿರಸಃ ಕುಂಡಲಗಣೋ ಝಣತ್ಕಾರೈಸ್ತಾರೈಃ ಪ್ರತಿವಚನಮಾಚಷ್ಟ ಇವತೆ. ಈಗ ಈ ಶ್ಲೋಕದ ಪದಪದಾರ್ಥ ಮತ್ತು ಸಾರಾಂಶವನ್ನು ಅವಲೋಕನ ಮಾಡೋಣ. ಆಚಾರ್ಯ ಶಂಕರರು
ಶರ್ವಾಣಿ, ಹೇ ಸರ್ವಪ್ರಿಯೆ ಭಗವತಿ, ಅಮೃತಲಹರಿ ಕೌಶಲಹರಿ, ಅಮೃತಮಯವಾದ ಮಾಧುರ್ಯವನ್ನು ಹೊಂದಿರುವ ಅಥವಾ ಅಮೃತರಸ ಪ್ರವಾಹದ ಮಾಧುರ್ಯವನ್ನು ಮೀರಿಸುತ್ತಿರುವ ತೇ ನಿನ್ನ ಸೂಕ್ತಿ ಮಧುರವಾದ ಮಾತುಗಳನ್ನು ಶ್ರವಣಚುಲುಕಾಭ್ಯಾಂ ಕರ್ಣಪುಟಗಳಿಂದ ಅವಿರಲಂ ಅನವರತವೂ ಪಿಬಂತ್ಯಾಹ ಪಾನ ಮಾಡುತ್ತಿರುವ ಚಮತ್ಕಾರ ಶ್ಲಾಘಾಚಲಿತ ಶಿರಸಃ ಚಮತ್ಕಾರ ಶ್ಲಾಘನೆಯಿಂದ ತಲೆದೂಗುತ್ತಿರುವ ಸರಸ್ವತ್ಯಾಹ ಸರಸ್ವತಿಯ ಕುಂಡಲಗಣ ಕರ್ಣಾಭರಣ ಸಮೂಹವು ತಾರೈಹಿ ಓಂ ಓಂ ಎಂಬ ಝಣತ್ಕಾರೈಹಿ ಝಣಝಣ ಶಬ್ದಗಳಿಂದ ಪ್ರತಿವಚನಂ ಹೌದು ನನ್ನ ಸಮ್ಮತಿ ಇದೆ ಅನ್ನುವ ಹಾಗೆ ಅನುಮೋದನೆಯ ಮಾತನ್ನು ಆಚಷ್ಟ ಇವ ಹೇಳುತ್ತಿದೆಯೋ ಎಂಬಂತಿದೆ. ಅಂದರೆ ಆಚಾರ್ಯ ಶಂಕರರು ಈ ಶ್ಲೋಕದಲ್ಲಿ ತಾಯಿ ಭಗವತಿಯ ವಚನ ಕುಸುಮ ಎಷ್ಟೊಂದು ಮಧುರವಾಗಿದೆ ಅನ್ನುವುದನ್ನು ವ್ಯಕ್ತ ಮಾಡಿದ್ದಾರೆ. ತಾಯಿ ಭಗವತಿ, ನಿನ್ನ ಮುಖದಿಂದ ಹೊರಹೊಮ್ಮುವ ಒಂದೊಂದು ಮಾತುಗಳು ಅಂದರೆ ಶಿವನ ಚರಿತ್ರೆಯ ಬಗ್ಗೆ, ಶಿವನ ಲೀಲೆಯ ಬಗ್ಗೆ, ಪರಶಿವನ ಮಹಿಮೆಯನ್ನು ಕುರಿತು ನಿರಂತರವಾಗಿ ಅವಿರಲಂ ಅನ್ನುವ ಪದ ಇದೆ. ನಿರಂತರವಾಗಿ ಅತ್ಯಂತ ಸವಿ ಮಾತನ್ನು ಹೇಳ್ತಾ ಹೋಗ್ತಾಳೆ ತಾಯಿ ತ್ರಿಪುರ ಸುಂದರಿ. ಇಂತಹ ಆ ಸವಿನುಡಿಯ ಹೊನಲನ್ನು ವಾಗ್ದೇವಿಯಾದ ಸರಸ್ವತಿಯು ತನ್ನ ಹಿಗ್ಗಿದ ಕಿವಿಗಳಿಂದ ನಿರಂತರ ಸ್ವೀಕಾರ ಮಾಡ್ತಾ ಇರ್ತಾಳೆ, ಪಾನ ಮಾಡ್ತಾ ಇರ್ತಾಳೆ. ಆಗ ಆ ಚಮತ್ಕಾರಕ್ಕೆ ಮನಸೋತ ಸರಸ್ವತಿ ತಲೆದೂಗ್ತಾಳೆ. ಹೌದು, ನಿಜಕ್ಕೂ ಅದ್ಭುತವಾದ ಮಾತುಗಳು, ಸುಮಧುರ ವಚನಗಳು, ಸುಧಾ ಪ್ರವಾಹದಂತೆ ಇದೆ, ಆನಂದ ಪ್ರವಾಹದಂತೆ ಇದೆ ಎಂಬುದಾಗಿ ಸರಸ್ವತಿ ಸಮ್ಮತಿಯನ್ನು ಸೂಚಿಸುವಾಗ ತಲೆದೂಗಿದಾಗ ಆಕೆ ಧರಿಸಿದ ಕರ್ಣಾಭರಣ ಇದೆಯಲ್ಲ, ಅದು ಶಬ್ದ ಮಾಡುತ್ತೆ. ಹೇಗೆ ಅಂತ ಕೇಳಿದ್ರೆ, ಪ್ರತಿವಚನವನ್ನು ಹೇಳುವಂತೆ ಓಂ ಓಂ ಎಂಬುದಾಗಿ ಝಣ ಝಣ ಶಬ್ದಗಳನ್ನು ಮಾಡ್ತಾ ಇದೆಯಂತೆ. ಅಷ್ಟೊಂದು ಮೆಚ್ಚುಗೆಯ ಮಾತನಾಡುವಂತೆ ಭಾಸವಾಗ್ತಾ ಇದೆ. ಅಂದರೆ ತಾಯಿ ಭಗವತಿಯ ಸವಿನುಡಿಯು ಅಮೃತಪ್ರಾಯದಂತೆ ಇತ್ತು, ಅಷ್ಟೊಂದು ಸುಮಧುರವಾಗಿತ್ತು. ಸಾಕ್ಷಾತ್ ವಾಗ್ದೇವಿ ಸರಸ್ವತಿಯೂ ಸಹ ತಲೆದೂಗಿದಳು ಅಂದರೆ ಅದನ್ನು ಶಬ್ದದಿಂದ ಹೇಳಲಿಕ್ಕೆ ಅಸಾಧ್ಯವಾದ ಸಂಗತಿ. ಅಂತಹ ತಾಯಿ ಭಗವತಿಯ ವಚನ ತುಂಬ ಅರ್ಥಪೂರ್ಣವಾಗಿತ್ತು, ಮಧುರಮಯವಾಗಿತ್ತು ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ತಾಯಿ ಭಗವತಿಯ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಪಾತ್ರರಾಗುವಂತೆ ಪ್ರತಿದಿನ ಇದನ್ನು ಪಠಣ ಮಾಡೋಣ. ಅಷ್ಟೇ ಅಲ್ಲ, ಆಚಾರ್ಯ ಶಂಕರರು ಅತ್ಯಂತ ಭಕ್ತಿಯಿಂದ ತಾಯಿಯನ್ನು ಸ್ತುತಿಸಿದ್ದಾರೆ. ಆಕೆಯ ಅನುಗ್ರಹದಿಂದಲೇ ಭರತಖಂಡದಾದ್ಯಂತ ಸಂಚರಿಸಿ ಧರ್ಮಸ್ಥಾಪನೆ ಮಾಡಿದವರು ಆಚಾರ್ಯ ಭಗವತ್ಪಾದರು. ಆ ಜಗನ್ಮಾತೆಯನ್ನೇ ಅವರು ಶ್ರೀ ಶಾರದಾ ಮಾತೆಯ ರೂಪದಲ್ಲಿ ಶೃಂಗೇರಿಯಲ್ಲಿ ಸಂಸ್ಥಾಪಿಸಿದರು. ಅವರ ಮಾತೃಸೇವೆ ನಿಜಕ್ಕೂ ಅವರ್ಣನೀಯವಾದುದು. ಅಂತಹ ಲೋಕೋಪಕಾರಕವಾದ ಸತ್ಕಾರ್ಯವನ್ನು ನೆನೆಯುತ್ತಾ ಪರಮಪೂಜ್ಯ ಶಂಕರಾಚಾರ್ಯರ ಅಡಿದಾವರೆಯಲ್ಲಿ ಈ ವಚನ ಕುಸುಮವನ್ನು ಸಮರ್ಪಿಸುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು.